ಇಡೀ ದೇಶದ ಆಗ್ರಹ ಒಂದು. ಈ ಉಗ್ರ ಪೋಷಾಕು ರಾಷ್ಟ್ರಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಯುದ್ಧ ಆದರೂ ಸರಿನೇ ಅಥವಾ ಅವರಿಗೆ ನೆನಪಲ್ಲಿಟ್ಕೊಳ್ಳೋ ರೀತಿನಲ್ಲಿ ಒಂದು ಪಾಠವನ್ನು ಕಲಿಸೋದಕ್ಕೆ ಭಾರತ ಹೆಜ್ಜೆ ಇಡಬೇಕು ಅಂತ ಇದು ದೇಶವಾಸಿಗಳ ನಿಜವಾಗ್ಲೂ ಭಾರತವನ್ನ ಪ್ರೀತಿಸೋರ ಮಾತುಗಳು. ಆದರೆ ನರರಾಕ್ಷಸರಿಗೆ ತಕ್ಕ ಉತ್ತರ ಕೊಡೋದು ಬೇಡವಾ, ಪ್ರತ್ಯುತ್ತರ ಕೊಡೋದು ಬೇಡವಾ? ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಸಿಎಂ ಸಾಹೇಬರು ಹೇಳ್ತಾ ಇದ್ದಾರೆ. ಸಿಎಂ ಹೇಳಿಕೆಯಿಂದ ದೂರ ಸರಿಯೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದಂಗೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಲ್ಲ ಅಂತ ಅಂತರವನ್ನ ಕೆಪಿಸಿಸಿ ಕಾಯ್ದುಕೊಳ್ಳುತ್ತಾ ಇದೆ. ಮತ್ತಷ್ಟು ಮಾತನಾಡಿ ವಿವಾದ ಅಥವಾ ಗಾಯದ ಮೇಲೆ ಉಪ್ಪು ಹಾಕುವಂತಹ ಕೆಲಸ ಮಾಡೋದು ಬೇಡ ಅಂತ ಅಂತರವನ್ನ ಬೇರೆ ನಾಯಕರು ಎಲ್ಲರೂ ಕೂಡ ಕಾಯ್ದುಕೊಳ್ಳುತ್ತಾ ಇದ್ದಾರೆ. ದೇಶದ ಜನರ ಜೊತೆಗಿರುವಂತಹ ಎಮೋಷನ್ಸ್ ಇದೆಲ್ಲ, ಇದ್ರ ಜೊತೆಗೆ ಆಟನ ಅನ್ನೋದು ಒಂದು ಪ್ರಶ್ನೆ. ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂಥ ಸ್ಥಳ ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ದಟ್ ಈಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಿಂದ. ಜನ ನಂಬ್ಕೋತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಯಾತ್ರಾರ್ಥಿಗಳು ಹೋಗಂಥ ಸ್ಥಳ ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ದಟ್ ಈಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ ಅವ್ರ ಕೈಯಿಂದ. ಜನ ನಂಬ್ಕೋತಾರೆ, ಕೊಡಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು.